ಇವತ್ತು ನಾವು ಅದ್ಭುತವಾದ ಟಾಪಿಕ್ ಅನ್ನ ನಿಮ್ ಜೊತೆ ಚರ್ಚೆ ಮಾಡ್ತೀವಿ. ಯಾವ್ದಂತ ಬಂದಾಗ ನೋಡಿ, ನಮಗೆ ಈ ಮುಂದೆ ಬರುವಂತ ಜೂನ್ 1ನೇ ತಾರೀಕು ಆಗುವಂತಹ ಅಗ್ನಿವೀರ್ ಎಕ್ಸ್ಪೆಕ್ಟೆಡ್ 50 MCQs ಅನ್ನ ನಿಮ್ಮೆದುರಿಗೆ ತಂದಿದ್ದೀವಿ. ತುಂಬಾ ಎಕ್ಸಾಮ್ ಹೆಲ್ಪ್ ಆಗುವಂತ ಈ ಒಂದು 50 MCQs ಅನ್ನ ನಿಮ್ಮ ಹತ್ರ ಚರ್ಚೆ ಮಾಡ್ತೀನಿ. ಪರೀಕ್ಷೆಗೆ ಖಂಡಿತವಾಗಿಯೂ ನಿಮಗೆ ಸಹಕಾರ ಮಾಡುತ್ತೆ. ಹಾಗಾದ್ರೆ ಬನ್ನಿ, ತಡ ಮಾಡೋದಕ್ಕೆ 50 ಎಕ್ಸ್ಪೆಕ್ಟೆಡ್ ಕ್ವಶನ್ಗಳು ಯಾವ ಅಂತ ನೋಡೋದಾದ್ರೆ, ಅದ್ಭುತವಾದ ಪ್ರಶ್ನೆಗಳನ್ನ ನಿಮಗೆ ತಂದಿ ತುಂಬಾ ಸರಳವಾಗಿದ್ದಾವೆ. ಯಾಕಂದ್ರೆ ಇವು ತುಂಬಾ ಸರಳವಾಗಿ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ನೋಡ್ತಾ ಹೋಗಿ ಒಂದೊಂದೇ ಜಾಯ್ನ್ ಆಗಿ ಎಲ್ಲರೂ ಸಹಿತ ಇವು ನೋಡ್ತಾ ಹೋಗೋಣ. ಹಾಗಾದ್ರೆ ಯಾವ ಕಾನ್ಸೆಪ್ಟ್ ಅಂತ ಬಂದಾಗ ನೋಡಿ, ಅಗ್ನಿವೀರ್ ಸ್ಪರ್ಧಾತ್ಮಕ ಪರೀಕ್ಷೆ ಎಕ್ಸ್ಪೆಕ್ಟೆಡ್ 50 ಕ್ವಶನ್ಸ್ ಅಂತಂದ್ರೆ ಯಾವ ವಿಷಯಗಳು ಅಂತ ಬಂದಾಗ ನೋಡಿ, ನಾವು ಚೆಕ್ ಮಾಡ್ತಾ ಹೋಗೋಣ. ಯಾವ ವಿಷಯಗಳು ಅಂತ ಬಂದಾಗ GK ಇದೆ, ಜನರಲ್ ನಾಲೆಡ್ಜ್, ಸೈನ್ಸ್ ಇದೆ, ಮ್ಯಾಥ್ಸ್ ಇದೆ, ರೀಸನಿಂಗ್ ಇದೆ, ಕರೆಂಟ್ ಅಫೇರ್ಸ್ ಇದೆ, ಕಂಪ್ಯೂಟರ್ ಇದೆ, ಇಂಗ್ಲಿಷ್ ಇದೆ, ಕಂಪ್ಯೂಟರ್ ಇದೆ ಮತ್ತೆ ಇಂಗ್ಲಿಷ್ ಇದೆ. ಎಲ್ಲಾ ಎಕ್ಸಾಮ್ಗೂ ಬರುವಂತ 50 ಎಕ್ಸ್ಪೆಕ್ಟೆಡ್ ಕ್ವಶನ್ ಗಳನ್ನ ತಂದಿದ್ದೀವಿ. ಹಾಗಾಗಿ ಅವನ್ನ ಒಂದೊಂದೇ ಚರ್ಚೆ ಮಾಡ್ತಾ ಹೋಗೋಣ. ನೋಡಿ, ತುಂಬಾ ಹೆಲ್ಪ್ ಆಗ್ತಾವೆ ನಿಮಗೆ ಎಕ್ಸಾಮ್ಗೆ. ಪ್ರಶ್ನೆ ನಂಬರ್ 1 ಇದೆ. ಪ್ರಶ್ನೆ ನಂಬರ್ 1 ಅಂತ ಬಂದಾಗ ನೋಡಿ, ಯಾವ್ದಂತ ಬಂದಾಗ ಈ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂಗೆ GKಗೆ ಸಂಬಂಧಪಟ್ಟಂಗೆ ಒಂದು ಪ್ರಶ್ನೆ ಇದೆ. ಹಾಗಾಗಿ ಯಾವ ಪ್ರಶ್ನೆ ಅಂತ ಬಂದಾಗ ನೋಡ್ತಾ ಹೋಗೋಣ. ಪ್ರಶ್ನೆ ಬಂದು ನಿಮಗೆ ನೋಡಿ, ಭಾರತದ ರಾಷ್ಟ್ರಪತಿ ಯಾರು? ಒಂದು ಸಿಂಪಲ್ ಪ್ರಶ್ನೆ ಇದೆ. ಯಾಕಂದ್ರೆ ಕೆಲವೊಂದು ಕ್ವಶನ್ಗಳು ತುಂಬಾ ಸಿಂಪಲ್ ಆಗಿರ್ತವೆ. ಆನ್ಸರ್ ಮಾಡ್ತಾ ಹೋಗಿ ನಮಗೆ ನರೇಂದ್ರ ಮೋದಿ, ದ್ರೌಪದಿ ಮುರ್ಮು, ಅಮಿತ್ ಶಾ, ಜಗದೀಶ್ ನೋಡಿ ಜಗದೀಪ್ ಧನ್ಖಡ್ ಅಂತ ಆನ್ಸರ್ ಬಂದು ನಮಗೆ ದ್ರೌಪದಿ ಮುರ್ಮು ಅನ್ನೋದೇನಿದೆ, ಇದು ಒಂದು ಆನ್ಸರ್ ಆಗುತ್ತೆ. ದ್ರೌಪದಿ ಮುರ್ಮು ಅಂತೇಳಿ ಕರಿತಾ ಹೋಗ್ತೀವಿ. ದ್ರೌಪದಿ ಮುರ್ಮು ಆನ್ಸರ್ ಆಗುತ್ತೆ ನೋಡಿ. ಯಾರು ಆನ್ಸರು? ದ್ರೌಪದಿ ಮುರ್ಮು ಅಂತೇಳಿ ನಾವು ಕರಿತಾ ಹೋಗ್ತೀವಿ. ಓಕೆನಾ? ನೆಕ್ಸ್ಟ್ ಬರೋಣ. ಎರಡನೇ ಪ್ರಶ್ನೆ ಏನಂತ ಬಂದಾಗ, ಭಾರತದ ರಾಜಧಾನಿ. ಸಿಂಪಲ್ ಪ್ರಶ್ನೆ ನೋಡಿ, ಅಂತ ಏನು ಟಫ್ ಕಾನ್ಸೆಪ್ಟ್ಗಳು ತಂದಿಲ್ಲ ನಿಮಗೆ, ಸಿಂಪಲ್ ಪ್ರಶ್ನೆಗಳು ತಂದಿದ್ದೀವಿ. ಹಾಗಾಗಿ ಮತ್ತೆ ಬರ್ತಾ ನಿಮಗೆ ಕಷ್ಟ ಆಗ್ತಾ ಹೋಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಸಿಂಪಲ್ ಪ್ರಶ್ನೆಗಳನ್ನು ಆನ್ಸರ್ ಮಾಡ್ತಾ ಹೋಗಿ ಸಿಂಪಲ್ ಪ್ರಶ್ನೆಗಳನ್ನು ಸಹಿತ ಕೊಟ್ಟಿರ್ತಾರೆ. ಭಾರತದ ರಾಜಧಾನಿ ಯಾವ್ದಂತ ಬಂದರೆ ಮುಂಬೈ, ಚೆನ್ನೈ, ನವದೆಹಲಿ, ಕಲ್ಕತ್ತಾ. ಆನ್ಸರ್ ಬಂದು ನಮಗೆ ನವದೆಹಲಿ ಭಾರತದ ರಾಜಧಾನಿ ಆಗುತ್ತೆ. ಓಕೆನಾ? ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗುವಂತ ಪ್ರಯತ್ನ ಮಾಡೋಣ. ಮುಂದಿನ ಪ್ರಶ್ನೆ ಬಂದು ನೋಡಿ, ಬಹಳ ಚೆನ್ನಾಗಿದೆ ಕ್ವಶನ್ ನಿಮಗೆ. ಏನಂತ ಬಂದಾಗ, ಈ ಭಾರತೀಯ ಸಂವಿಧಾನ ಜಾರಿಗೆ ಬಂದ ವರ್ಷ ಯಾವುದು ಅಂತ ಕೇಳಿದ್ರೆ, ಹಾಗಾದ್ರೆ 47, 1948, 1950, 1952. ಆನ್ಸರ್ ಮಾಡ್ತಾ ಹೋಗಿ ಬೇಗ 1950 ಏನಿದೆ, ಈ ಒಂದು ಭಾರತ ಸಂವಿಧಾನ ಜಾರಿಗೆ ಬಂದ ವರ್ಷ ಅಂತೇಳಿ ಇದನ್ನ ಕರಿತಾ ಹೋಗ್ತೀವಿ. ಬನ್ನಿ ಮುಂದಿನ ಪ್ರಶ್ನೆ ಹೋಗೋಣ. ನಂಬರ್ 4 ಪ್ರಶ್ನೆ ಬಂದು, ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದಂತ ಕ್ವಶನ್ ಕೇಳಿದ್ರೆ ನೋಡಿ, ಬಹಳ ಸಿಂಪಲ್ ಪ್ರಶ್ನೆ. ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದಂತ ಇದೆ. ಆನ್ಸರ್ ಬಂದು ಗಿಳಿ ಇದೆ, ನವಿಲು ಇದೆ, ಹದ್ದು ಇದೆ, ಪಾರಿವಾಳ ಇದೆ. ಆನ್ಸರ್ ಮಾಡ್ತಾ ಹೋಗಿ ನವಿಲು ಅನ್ನೋದು ಭಾರತದ ರಾಷ್ಟ್ರೀಯ ಪಕ್ಷಿ ಅಂತೇಳಿ ಕರಿತೀವಿ. ಸಿಂಪಲ್ ಆನ್ಸರ್ ಇದೆ. ಭಾರತದ ಪಕ್ಷಿ ಯಾವ್ದ್ರಿ? ನವಿಲು ಅಂತ. ಬನ್ನಿ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಯಾವಂತ ಬಂದಾಗ ನೋಡಿ, ಸಿಂಪಲ್ ಪ್ರಶ್ನೆ ಇದೆ ನಿಮಗೆ. ಏನಂತ ಬಂದಾಗ, ಇಸ್ರೋ ಯಾವ ಮುಖ್ಯ ಕಚೇರಿ ಎಲ್ಲಿದೆ ಅಂತ ನೋಡಿ. ಆನ್ಸರ್ ಬಂದು ನಿಮಗೆ ಮೈಸೂರು, ಬೆಂಗಳೂರು, ದೆಹಲಿ, ಹೈದರಾಬಾದ್ ಅಂತಿದೆ. ಆನ್ಸರ್ ಮಾಡ್ತಾ ಹೋಗಿ ಇಸ್ರೋ ಮುಖ್ಯ ಕಚೇರಿ ಕಂಡು ಬರಲಿ ಅಂದ್ರೆ ಬೆಂಗಳೂರಲ್ಲಿ ಇಸ್ರೋ ಕಚೇರಿ ಕಂಡು ಬರ್ತದೆ. ಬಹಳ ಇಂಪಾರ್ಟೆಂಟ್ ಇದು, ಅನೇಕ ಬಾರಿ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾ ಹೋಗ್ತಾರೆ. ಬೆಂಗಳೂರು ಇಸ್ರೋದ ಮುಖ್ಯ ಕಚೇರಿ ಅಂತ ಕರ್ಕೊಳ್ತಾ ಹೋಗ್ತೀವಿ. ಓಕೆನಾ? ಬನ್ನಿ ಮುಂದಿನ ಪ್ರಶ್ನೆ ಹೋಗೋಣ. ನಾವು ಸೈನ್ಸ್ಗೆ ಸಂಬಂಧಪಟ್ಟ ಪ್ರಶ್ನೆಗಳು ತಂದಿದ್ವಿ. ಆ ಸೈನ್ಸ್ಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ನೋಡೋದಾದ್ರೆ, ಪ್ರಶ್ನೆ ನಂಬರ್ 1 ಈ ನೋಡಿ, ಮಾನವನ ದೇಹದಲ್ಲಿ ರಕ್ತವನ್ನು ಶುದ್ಧೀಕರಿಸುವ ಅಂಗ ಯಾವುದು ಅಂತ ಕೊಟ್ಟಿದ್ದಾರೆ. ಹೃದಯ, ಶ್ವಾಸಕೋಶ, ಮೂತ್ರಪಿಂಡ, ಯಕೃತ್ ಅಂತ ಇದೆ. ಆನ್ಸರ್ ಮಾಡ್ತಾ ಹೋಗಿ. ಬಹಳ ಸಿಂಪಲ್ ಪ್ರಶ್ನೆ ಇದು. ರಕ್ತವನ್ನು ಶುದ್ಧೀಕರಿಸುವ ಅಂಗ ಯಾವುದು ಅಂತ ಕೊಟ್ಟಿದ್ದಾರೆ. ಮೂತ್ರಪಿಂಡ ಅಂತ ಏನ್ ಕರಿತೀವಿ, ಇದು ರಕ್ತವನ್ನು ಶುದ್ಧೀಕರಿಸುವ ಅಂಗ ಅಂತ ಕರ್ಕೊಳ್ತೀವಿ, ಮೂತ್ರಪಿಂಡ. ಬನ್ನಿ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಯಾವಂತ ಬಂದಾಗ ನೋಡಿ, ನಿಮಗೆ ಆ ನೀರಿನ ರಾಸಾಯನಿಕ ಸೂತ್ರ ಯಾವುದು ಅಂತ ಇದೆ. ಬಹಳ ಸಿಂಪಲ್ ಪ್ರಶ್ನೆ ಇದು. CO2, H2O, O2, NaCl. ಆನ್ಸರ್ ಬಂದು ನಮಗೆ H2O ಅಂತ ಏನ್ ಕರ್ಕೊಳ್ತೀವಿ, ಇದು ನೀರಿನ ಒಂದು ರಾಸಾಯನಿಕ ಸೂತ್ರ H2O ಅಂತ. ಸಿಂಪಲ್ ಪ್ರಶ್ನೆಗಳು ಎಕ್ಸಾಮ್ಸ್ ಅಲ್ಲಿ ಕೇಳ್ತಾ ಹೋಗ್ತಾರೆ. H2O ಅಂತ ಆನ್ಸರ್ ಮಾಡಿ. ಓಕೆನಾ? ಬನ್ನಿ ಮುಂದಿನ ಪ್ರಶ್ನೆ ಹೋಗೋಣ. ನಾವು ಸಸ್ಯಗಳು ಆಹಾರ ತಯಾರಿಸುವ ಪ್ರಕ್ರಿಯೆ ಯಾವುದು ಅಂತ ಕೊಟ್ಟಿದ್ದಾರೆ ನೋಡಿ. ಸಿಂಪಲ್ ಪ್ರಶ್ನೆ ಇದೆ ಇದು. ಸಸ್ಯಗಳು ಆಹಾರ ತಯಾರಿಸುವ ಒಂದು ಕ್ರಿಯೆ ಯಾವುದು ಅಂತ ಕೊಟ್ಟಿದ್ದಾರೆ. ಆನ್ಸರ್ ಬಂದು ನಮಗೆ ಉಸಿರಾಟದ ಕ್ರಿಯೆ, ಜೀರ್ಣಕ್ರಿಯೆ, ಪ್ರಕಾಶ ಸಂಶ್ಲೇಷಣ ಮತ್ತೆ ವಿಸರ್ಜನ ಕ್ರಿಯೆ. ಹಾಗಾಗಿ ಆನ್ಸರ್ ಬಂದು ಯಾವುದು ಅಂತ ಬಂದಾಗ ಪ್ರಕಾಶ ಸಂಶ್ಲೇಷಣ ಅಂತ ಕರಿತೀವಿ. ಇದು ಸಸ್ಯಗಳು ಆಹಾರ ತಯಾರಿಸುವ ಪ್ರಕ್ರಿಯೆಗೆ ನಾವು ಪ್ರಕಾಶ ಸಂಶ್ಲೇಷಣ ಕ್ರಿಯೆ ಅಂತೇಳಿ ಕರಿತೀವಿ. ಓಕೆನಾ? ಬನ್ನಿ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಯಾವ್ದಂತ ಬಂದಾಗ, ಭೂಮಿಗೆ ಅತಿ ಸಮೀಪ ಇರುವ ಗ್ರಹ ಯಾವುದು ಅಂತ ಕೊಟ್ಟಿದ್ದಾರೆ. ಮಂಗಳ, ಶುಕ್ರ, ಗುರು, ಶನಿ ಅಂತ ಆನ್ಸರ್ ಇದೆ. ಅದ್ರ ಆನ್ಸರ್ ಮಾಡ್ತಾ ಹೋಗಿ, ಭೂಮಿಗೆ ಹತ್ರ ಇರ್ತಕ್ಕಂಥ ಗ್ರಹ ಯಾವ್ದಂತ ಬಂದಾಗ ಶುಕ್ರ ಅಂತ ನೆನ್ಬಿಟ್ರು. ಓಕೆನಾ? ಯಾವುದು? ಶುಕ್ರ ಅಂತ. ಹಾಗಾದ್ರೆ ಸಣ್ಣ ಕೋಡ್ ವರ್ಡ್ ಇರುತ್ತೆ ನೋಡ್ರಿ ನಿಮಗೆ. ಭೂ ನೋಡ್ರಿ, ಸಣ್ಣ ಕೋಡ್ ವರ್ಡ್ ಇದೆ. ಭೂ, ಶು, ಭೂ, ಮಂಗ್, ಗು, ಶ ಅಂತ ನೆನ್ಪಿಟ್ಕೊಂಡ್ರೆ ಬುಧ, ಶುಕ್ರ ನೋಡಿ. ಇಲ್ಲಿ ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ ಅಂತ. ಹಾಗಾದ್ರೆ ಆನ್ಸರ್ ಬಂದ ನಿಮಗೆ ಶುಕ್ರ ಅಂತ. ಭೂಮಿಗೆ ಇರ್ತಕ್ಕಂಥದ್ದು ಯಾವ್ದ್ರಿ? ಹಾಗಾದ್ರೆ ಭೂಮಿಗೆ ಇರ್ತಕ್ಕಂಥದ್ದು ಅಂತ ಬಂದಾಗ ನೋಡ್ರಿ, ಬುಧ, ಶುಕ್ರ, ಭೂ, ಭೂಮಿ, ನೆಕ್ಸ್ಟ್ ಮಂಗಳ. ಹಾಗೆ ಬಂದಿಷ್ಟು ಬರ್ತಕ್ಕಂಥ ಶುಕ್ರ ಅಂತ ಕರ್ಕೊಡ್ತೀವಿ. ಹಾಗಾಗಿ ಭೂ, ಶುಭು, ಮಂಗೂಷ ಅಂತ ಇದು ಒಂದು ಸಣ್ಣ ಕೋಡ್ ಇದೆ. ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆನಾ? ಬನ್ನಿ ಮುಂದಿನ ವಿಷಯಕ್ಕೆ ನಾವು ವಿದ್ಯುತ್ ಪ್ರವಾಹವನ್ನು ಅಳೆಯುವ ಸಾಧನ ಯಾವುದು ಅಂತ ನೋಡಿ. ಹಾಗಾದ್ರೆ ತುಂಬಾ ಸಿಂಪಲ್ ಪ್ರಶ್ನೆ ಇದೆ.
ವಿದ್ಯುತ್ ಪ್ರವಾಹವನ್ನು ಅಳೆಯುವ ಸಾಧನ ಯಾವುದು ಅಂತ ಕೊಟ್ಟಿದ್ದಾರೆ. ಬ್ಯಾರೋಮೀಟರ್, ಅಮ್ಮೀಟರ್, ಹೈಗ್ರೋಮೀಟರ್, ವೋಲ್ಟೋಮೀಟರ್. ಹಾಗಾದ್ರೆ ವಿದ್ಯುತ್ ಪ್ರವಾಹವನ್ನು ಅಳಿತಕ್ಕಂಥದ್ದು ಅಂದ್ರೆ ಅಮ್ಮೀಟರ್ ಅಂತ ಏನ್ ಕರಿತೀವಿ, ಇದು ವಿದ್ಯುತ್ ಪ್ರವಾಹವನ್ನು ಅಳಿತಾ ಹೋಗುತ್ತೆ. ಯಾವ್ದಾದ್ರೆ ಇದು ಮೀಟರ್ ಅಂತ ಏನ್ ಕರಿತೀವಿ, ಇದು ವಿದ್ಯುತ್ ಪ್ರವಾಹವನ್ನು ಅಳಿತಕ್ಕಂಥ ಒಂದು ಸಾಧನ. ಬನ್ನಿ ಮುಂದಿನ ಪ್ರಶ್ನೆ ಹೋಗೋಣ. ನಾವು ಮುಂದಿನ ಪ್ರಶ್ನೆ ಬಂದ ಗಣಿತದ ಒಂದು ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟ ಪ್ರಶ್ನೆಗಳಿವೆ, ಅವನ್ನು ನೋಡ್ತಾ ಹೋಗೋಣ. ನೀವೇ ಆನ್ಸರ್ ಅನ್ನ ಕಂಡುಹಿಡ್ಕೋಬೇಕು. ನಾನು ಕ್ವಶನ್ಸ್ ಮಾತ್ರ ಹಾಕ್ತೀನಿ ನಿಮಗೆ. ಕ್ವಶನ್ ನಂಬರ್ 25 × 4 ಎಷ್ಟು ಅಂತ ಕೊಟ್ಟಿದ್ರೆ ಅದನ್ನ ಗುಣಿಸಿ ನೀವು ಆನ್ಸರ್ ಮಾಡ್ಕೊಂತ ಹೋಗಬೇಕಾಗುತ್ತೆ. ಆನ್ಸರ್ ಅಂತ ಬಂದಾಗ 100 ಅಂತ ಕರ್ಕೊಳ್ತೀವಿ. ಓಕೆನಾ, ಎಷ್ಟು ಸಿಂಪಲ್ ಇದೆ. 25 4 100 ಅಂತ ಸಿಂಪಲ್ ಪ್ರಶ್ನೆಗಳು. ಆಮೇಲೆ ಬರ್ತಾ ನಿಮಗೆ ಟಫ್ ಪ್ರಶ್ನೆಗಳನ್ನು ತಂದು ಕೊಡ್ತಾ ಹೋಗೋಣ ನಾವು. ನೆಕ್ಸ್ಟ್ ಬರ್ತಕ್ಕಂಥದ್ದು 44 ನೋಡಿ. ಕ್ವಶನ್ ಇದೆ 44ರ ವರ್ಗಮೂಲ ಎಷ್ಟು ಅಂತ ಇದೆ. ಆನ್ಸರ್ ಬಂದು 10, 11, 12 ನೋಡ್ರಿ. ಈ 14 ಅಂತ ಆನ್ಸರ್ ಬಂದು ನಮಗೆ 12 12 12 ಅಂದ್ರೆ 144. ವರ್ಗಮೂಲ ಎಷ್ಟು 12 ಅಂತ. ಓಕೆನಾ, ಎಸ್. ಬನ್ನಿ ಮುಂದಿನ ಪ್ರಶ್ನೆ ಹೋಗೋಣ ನಾವು. ಮುಂದಿನ ಪ್ರಶ್ನೆ ಅಂತ ಬಂದಾಗ ನೋಡ್ರಿ, ಸಿಂಪಲ್ ಪ್ರಶ್ನೆ ಇದೆ ನಿಮಗೆ ಇಲ್ಲಿ ಮ್ಯಾಥಮೆಟಿಕ್ಸ್. 3/4 + 1/4 ತರ್ಸಿಕೊಳ್ಳಿ ಎಷ್ಟು ಅಂತ ಇದೆ. ಆನ್ಸರ್ ಬಂದು ನಮಗೆ 1 ಅಂತ. ಆನ್ಸರ್ ಯಾವ್ದ್ರಿ 1 ಅಂತ ಹೇಳಿದ ನಾವು ಕರಿತಾ ಹೋಗ್ತೀವಿ. ಓಕೆನಾ, ಎಸ್. ಬನ್ನಿ ಮುಂದಿನ ಪ್ರಶ್ನೆ ಹೋಗೋಣ ನಾವು. ಒಂದು ತ್ರಿಭುಜದ ನೋಡ್ರಿ, ಒಂದು ತ್ರಿಭುಜ ಏನಿದೆ, ಒಂದು ತ್ರಿಭುಜದ ಕೋನಗಳು ಮತ್ತೆ ಎಷ್ಟು ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ 90, 180, 270, 360 ಇದೆ. ಆನ್ಸರ್ ಬಂದು ನಮಗೆ ಅದು 180 ಅಂತ ಕರ್ಕೊಳ್ತೇವೆ. ತ್ರಿಭುಜಗಳ ಒಟ್ಟು ಕೋನ ಎಷ್ಟು 180 ಅಂತ. ಓಕೆನಾ, ನೆಕ್ಸ್ಟ್ ಬರ್ತಕ್ಕಂಥದ್ದು ಒಂದು ತ್ರಿಭುಜದ ಕೋನಗಳು ಮತ್ತೆ ಎಷ್ಟು ಸೇಮ್ 180 ಆನ್ಸರ್. ಮತ್ತೆ ವಿಷಯ ಕೋನ ನಮಗೆ 15 ನೋಡಿ. ಮತ್ತೊಂದು ಕ್ವಶನ್ ಇದೆ ನಮಗೆ ಯಾವ್ದಂತ ಬಂದಾಗ ನೋಡಿ, 15% ಆಫ್ 200 ಅಂತ ಇದೆ. ಅಂದ್ರೆ ಇದು ಯಾವ್ದು ಆನ್ಸರ್ ಅಂತ 20, 25, 30, 35 ಆನ್ಸರ್ ಬಂದು ನಮಗೆ 30 ಅನ್ನೋದು ನಮಗೆ ಅತ್ಯುತ್ತಮವಾದ ಆನ್ಸರ್ ಆಗುತ್ತೆ. ಓಕೆನಾ, 30. ಓಕೆ, ಬನ್ನಿ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ರೀಸನಿಂಗ್ ಅಲ್ಲಿ ಬರುತ್ತೆ. ಅದ್ರಲ್ಲಿ ಯಾವ್ದು ಅಂತ ಬಂದಾಗ ಫಸ್ಟ್ ನೋಡಿ, ಈ ಕ್ಯಾಟ್ ಅನ್ನೋದು ಕಿಟನ್ ಆದರೆ ಡಾಗ್ ಅನ್ನೋದು ಅಂತ ಕೊಟ್ಟಿದ್ದಾರೆ. ಆನ್ಸರ್ಸ್ ನಿಮಗೆ ಮಾಡ್ತಾ ಹೋಗಿ. ಆನ್ಸರ್ ಬಂದು ನಮಗೆ ಇಲ್ಲಿ ಪನ್ನಿ ಅಂತ ಇದೆ ನೋಡ್ರಿ. ಇಲ್ಲಿ ನಿಮ್ಗೆ ಯಾವ್ದಂತ ಬಂದಾಗ ಪಪ್ಪಿ ಅಂತ ಇದೆ, ಕೋವ್ ಅಂತ ಇದೆ, ಕೋಟ್ ಅಂತ ಇದೆ, ಲೋಯನ್ ಅಂತ ಇದೆ. ಆನ್ಸರ್ ಬಂದು ನಮಗೆ ಇದು ಪಪ್ಪಿ ಅನ್ನೋದೇನಿದೆ ನಮಗೆ ಸರಿಯಾದ ಆನ್ಸರ್ ಆಗುತ್ತೆ ನೋಡ್ರಿ. ಮಾಡ್ಕೊಳ್ತೀವಿ. ಕ್ಯಾಟ್ ಕಿಚನ್ ಆದರೆ ಡಾಗ್ ಅಂದ್ರೆ ಪಪ್ಪಿ ಅಂತ ಕರ್ಕೊಳ್ತಾ ಹೋಗ್ತೀವಿ. ಓಕೆನಾ, ಬನ್ನಿ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಯಾವಂತ ಬಂದಾಗ ನೋಡ್ರಿ, ನಿಮ್ಗೆ ಸಿಂಪಲ್ ಪ್ರಶ್ನೆ 17 ಪ್ರಶ್ನೆ ಇದೆ. ಯಾವಂತ ಬಂದಾಗ 2, 4, 8, 16 ಮುಂದೆ ಯಾವ್ದು ಅಂತ ಕೇಳಿದ್ರೆ. ಹಾಗಾದ್ರೆ 7, 4, 4, 8 ಎಸ್ 7, 4, 4, 8, 8, 16, 16, 32 ಆನ್ಸರ್. ಭಾಳ ಸಿಂಪಲ್ ಇದೆ. 32 ನಮಗೆ ಸರಿಯಾದ ಉತ್ತರ ಆಗುತ್ತೆ. 32 ಅಂತ ಹೇಳಿದ್ರೆ ನಾವು ಕರಿತಾ ಹೋಗ್ತೀವಿ. ಓಕೆನಾ, ಎಸ್. ಬನ್ನಿ ಮುಂದಿನ ಹೋಗೋಣ. ಓಡ್ ಪದವನ್ನು ಆಯ್ಕೆ ಮಾಡಿ ಅಂತ ಇದೆ. ಎಸ್ ನೋಡಿ, ಭಾಳ ಇದೆ. ಈ ಓಡ್ ಪದ ಮ್ಯಾಂಗೋ, ಆ್ಯಪಲ್, ಕ್ಯಾರೆಟ್, ಬನಾನಾ ಅಂತ ನೋಡಿ. ಬನಾನಾ ಅಂತ. ಹಾಗಾದ್ರೆ ಯಾವ್ದಂತ ಬಂದಾಗ ಇದು ಕ್ಯಾರೆಟ್ ಅನ್ನೋದು ಏನಿದೆ ಇದು ನಮಗೆ ಓಡ್ ಪದ ಆಗುತ್ತೆ. ಕ್ಯಾರೆಟ್ ಅನ್ನೋದು ಯಾವುದು ಓಡ್ ಪದ ಆಗುತ್ತೆ. ಆನ್ಸರ್ ಕ್ಯಾರೆಟ್ ಅಂತ ಕರ್ಕೊಳ್ತೀವಿ. ಓಕೆನಾ, ಎಸ್. ಬನ್ನಿ ಮುಂದಿನ ಒಂದು ವಿಷಯಕ್ಕೆ ಹೋಗೋಣ ನಾವು. ಕನ್ನಡ ನೋಡಿ, ಇಲ್ಲಿ ಭಾಳ ಸಿಂಪಲ್ ಪ್ರಶ್ನೆ ಇದೆ. ಕನ್ನಡ, ಕರ್ನಾಟಕ, ತಮಿಳು ಯಾವುದು? ಹಾಗಾದ್ರೆ ತಮಿಳು ಬಂದಾಗ ತಮಿಳುನಾಡು ಅಂತ ಆನ್ಸರ್ ಇದೆ. ಭಾಳ ಸಿಂಪಲ್ ಇದೆ. ಇಲ್ಲಿ ತಮಿಳುನಾಡು ಆನ್ಸರ್ ಆಗುತ್ತೆ. ಓಕೆನಾ, ಬನ್ನಿ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಸಂಖ್ಯೆ ಯಾವುದು ಅಂತ ಕೇಳಿದ್ರೆ ನೋಡ್ರಿ, ಭಾಳ ಸಿಂಪಲ್ ಪ್ರಶ್ನೆ ಇದೆ ಇದು. ಮುಂದಿನ ಸಂಖ್ಯೆ ಯಾವುದು ಅಂತ ಅಂದ್ರೆ 10, 20, 40 ಕ್ವಶನ್ ಮಾರ್ಕ್ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಬಂದು ನಮಗೆ 80 ಅಂತ ಇದೆ. ಹಾಗಾದ್ರೆ ಆನ್ಸರ್ ಏನಾಗುತ್ತೆ 80 ಆಗುತ್ತೆ ನೋಡಿ. ಹಾಗಾದ್ರೆ 10, 10, 20, 22, 40, 42, 80 ಅಷ್ಟೇ. ಆನ್ಸರ್ ಸಿಂಪಲ್ ಇದೆ 80 ಅಂತ. ಓಕೆನಾ, ಸಿಂಪಲ್ ಪ್ರಶ್ನೆಗಳೆಲ್ಲ. ಎಷ್ಟು ಬರ್ತಕ್ಕಂಥ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಪ್ರಶ್ನೆ ಇದೆ. ಅದ್ರ ಬಗ್ಗೆ ನಾವು ಸ್ವಲ್ಪ ನೋಡ್ತೋಗೋಣ. ಏನೇನು ಪ್ರಶ್ನೆಗಳು ಕೇಳಿದಾರೆ ಅಂತ. G20 ಶೃಂಗಸಭೆ 2023 ಯಾವ ದೇಶದಲ್ಲಿ ನಡೆಯಿತು ಅಂತ ಕೊಟ್ಟಿದ್ದಾರೆ. ಹಾಗಾಗಿ ನಡೀತಾ ನೋಡ್ರಿ, 2023 G20 ಶೃಂಗಸಭೆ ಏನಿದೆ ಇದು ನಡ್ತಕ್ಕಂಥ ವರ್ಷ ಅಂತ ಬಂದಾಗ ಇದ್ರ ಬಗ್ಗೆ ನಾವು ನೋಡ್ತೋಗೋಣ. ಯಾವಾಗ ಆಯ್ತು ಅಂತ ಬಂದಾಗ ನೋಡ್ರಿ, G20 ಶೃಂಗಸಭೆ 2023 ಯಾವಾಗ ಆಯ್ತು ಅಂತ ಕೇಳಿದರೆ ಬಹಳ ಸಿಂಪಲ್ ಪ್ರಶ್ನೆ ಇದೆ ಇದು. ಇದ್ರ ಬಗ್ಗೆ ನಾವು ಮಾತಾಡಿದ್ರೆ ಇದು ಭಾರತ ದೇಶದಲ್ಲಿ ನಡೀತಾ ಹೋಗುತ್ತೆ. ಇಲ್ಲೈತೆ ಇದು ಭಾರತ ಅಂತೇಳಿ ಇದನ್ನ ಕರಿತಾ ಹೋಗ್ತೀವಿ. ಓಕೆನಾ, ಬನ್ನಿ ಮುಂದಿನ ಪ್ರಶ್ನೆ ಹೋಗೋಣ. ಚಂದ್ರಯಾನ 3 ಅನ್ನು ಉಡಾಯಿಸಿದ ಸಂಸ್ಥೆ ಯಾವುದು ಅಂತ ಇದೆ. ಚಂದ್ರಯಾನ ನೋಡ್ರಿ, ಚಂದ್ರಯಾನ 3 ಉಡಾಯಿಸಿದ ಸಂಸ್ಥೆ ಅಂತ ಬಂದಾಗ ಅದು ನಮಗೆ ಇಸ್ರೋ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಇಲ್ಲಿ ನಾಸಾ, ಇಸ್ರೋ, DRDO ಮತ್ತೆ ಸ್ಪೇಸ್ ಎಕ್ಸ್ ಅಂತ ಇದೆ. ಆನ್ಸರ್ ನಮಗೆ ಇಸ್ರೋ ಅಂತೇಳಿ ಕರಿತಾ ಹೋಗ್ತೀವಿ. ಓಕೆನಾ, ಎಸ್. ಬನ್ನಿ ಭಾರತದ ಪ್ರಧಾನಮಂತ್ರಿ ಯಾರು ಅಂತ ಕೊಟ್ಟಿದ್ದಾರೆ. ಬಹಳ ಸಿಂಪಲ್ ಪ್ರಶ್ನೆ ಇದೆ. ಆನ್ಸರ್ ಮಾಡೋದು ಬಹಳ ಈಜಿ ಇದೆ. ಹಾಗೆ ನರೇಂದ್ರ ಮೋದಿ ಅಂತ ಆನ್ಸರ್ ಮಾಡಿ. ಮತ್ತೆ ಮುಂದೆ ಹೋಗೋಣ ನಾವು. ಮುಂದಿನ ಪ್ರಶ್ನೆ ಅಂತ ಬಂದಾಗ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಸಂಬಂಧಿಸಿದ ಆಟ ಯಾವುದು ಅಂತ ಕೊಟ್ಟಿದ್ದಾರೆ. ಹಾಗಾಗಿ ನೋಡಿ, ನಮ್ಗೆ ಭಾರತಕ್ಕೆ ಸಂಬಂಧಿಸಿದ ಒಲಿಂಪಿಕ್ಸ್ನ ಆಟ ಯಾವುದು ಅಂತ ಬಂದಾಗ ಹಾಕಿ ಅಂತ ಏನು ಕರಿತೀವಿ. ಹಾಕಿ ಇದು ಭಾರತಕ್ಕೆ ಸಂಬಂಧಿಸಿದ ಒಲಿಂಪಿಕ್ಸ್ನ ಆಟ ಅಂತ ಕರ್ಕೊಳ್ತೀವಿ. ಓಕೆನಾ, ಎಸ್. ಬನ್ನಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಭಾರತ ರಾಷ್ಟ್ರೀಯ ಗೀತೆ ಯಾವುದು ಅಂತ ಕೊಟ್ಟಿದ್ದಾರೆ. ಬಹಳ ಸಿಂಪಲ್ ಪ್ರಶ್ನೆ. ಒಂದೇ ಮಾತರಂ, ಜನಗಣ ಮನ, ಸಾರೆ ಜನ ಸಜ್ಜ, ಜೊತೆಗೆ ಜಯ ಭಾರತ ಜನನೀಯ ಅಂತ ಇದೆ. ಹಾಗಾಗಿ ನಮ್ಮ ಆನ್ಸರ್ ಬಂದು ಜನಗಣ ಮನ, ಇದು ಭಾರತೀಯ ರಾಷ್ಟ್ರೀಯ ಗೀತೆ. ಓಕೆನಾ, ನೆಕ್ಸ್ಟ್ ಬರ್ತಾ ನಾವು ಭಾರತೀಯ ಸೇನೆ ಡಿಫೆನ್ಸ್ಗೆ ಸಂಬಂಧಪಟ್ಟ ಕೆಲವು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಭಾರತೀಯ ಸೇನೆ ಮುಖ್ಯಸ್ಥ ಏನಂತ ಕರೀತಾರೆ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ನೋಡ್ರಿ, ಚೀಫ್ ಆಫ್ ಆರ್ಮಿ ಸ್ಟಾಫ್ ಅಂತ ಕರೀತಾರೆ. ಬಹಳ ಸಿಂಪಲ್ ಇದೆ. ಭಾರತೀಯ ಸೇನೆ ಮುಖ್ಯಸ್ಥ ಚೀಫ್ ಆಫ್ ಆರ್ಮಿ ಸ್ಟಾಫ್ ಅಂತ ಕರೀತಾರೆ. ನೋಡ್ರಿ, ಚೀಫ್ ಆಫ್ ಆರ್ಮಿ ಸ್ಟಾಫ್ ಅಂತ ಕರೀತಾರೆ. ಗವರ್ನರ್ ಅಂತ ಇದೆ, ಚೀಫ್ ಆಫ್ ಆರ್ಮಿ ಸ್ಟಾಫ್ ಇದೆ, ಕಲೆಕ್ಟರ್ ಇದೆ, ಕಮಿಷನರ್ ಇದೆ. ಬಹಳ ಸಿಂಪಲ್ ಪ್ರಶ್ನೆ ಇದು. ಬನ್ನಿ ಮುಂದಿನ ವಿಷಯಕ್ಕೆ ಹೋಗೋಣ ನಾವು. ಮುಂದಿನ ಪ್ರಶ್ನೆ ಬಂದಾಗ ವಾಯು ನೋಡ್ರಿ, ಬಹಳ ಸಿಂಪಲ್ ಪ್ರಶ್ನೆ ಇದೆ. ಭಾರತದ ವಾಯುಪಡೆಯ
ಮೋಟೋ ಅಂತ ಏನಿದೆ ಹಾಗಾದ್ರೆ ನೋಡಿ, ಸೇವಾ ಪರಮೋ ಧರ್ಮ, ಟಚ್ ಅಪ್ ದ ಸ್ಕೈ ವಿತ್ ಗ್ಲೋರಿ, ಜೈ ಹಿಂದ್, ವಂದೇ ಮಾರತ್. ಬಹಳ ಸಿಂಪಲ್, ಪದೇ ಪದೇ ಹೇಳ್ತಾ ಇರ್ತೀವಿ ನೋಡ್ರಿ. ಇದನ್ನ ನಾವು ಇಂಪಾರ್ಟೆಂಟ್ ಅಂತ ಬಂದಾಗ ಟಚ್ ದ ಸ್ಕೈ ವಿತ್ ಗ್ಲೋರಿ ಅಂತ ಇದೆ. ಇದು ನಮ್ಗೆ ಯಾವುದಕ್ಕೆ ಸಂಬಂಧಪಟ್ಟಂತೆ ವಾಯುಪಡೆಗೆ ಸಂಬಂಧಪಟ್ಟಿದ್ದು. ಓಕೆನಾ. ಬನ್ನಿ, ಭಾರತ ನೌಕಾಪಡೆ ಮುಖ್ಯ ಕಚೇರಿ ಇಲ್ಲಿ ಕೊಟ್ಟಿದ್ದಾರೆ. ನೌಕಾಪಡೆ ಮುಖ್ಯ ಕಚೇರಿ ಬಂದಿದೆ ಅಂದ್ರೆ ಅದು ನವದೆಹಲಿ, ಮುಂಬೈ, ನವದೆಹಲಿ, ಕೊಚ್ಚಿ, ಚೆನ್ನೈ ಅಂತ ಆನ್ಸರ್ ಬಂದು ನಮಗೆ ಇದು ನವದೆಹಲಿ ಅಂತ ಆನ್ಸರ್ ಮಾಡ್ತಾ ಹೋಗಿ. ಬನ್ನಿ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಅಂತ ಬಂದಾಗ ಜೈ ಜವಾನ್ ಜೈ ಕಿಸಾನ್ ಎಂದವರು ಯಾರು ಅಂತ ನೋಡಿ. ಬಹಳ ಸಿಂಪಲ್ ಪ್ರಶ್ನೆ ಇದೆ ಅದು, ಬಹಳ ಸಿಂಪಲ್ ಪ್ರಶ್ನೆ ನೋಡ್ರಿ. ಜೈ ಜವಾನ್ ಜೈ ಕಿಸಾನ್ ಅಂತ ಕರ್ತವ್ರು ಯಾರು ಅಂತ ಕೊಟ್ಟಿದ್ದಾರೆ. ಆನ್ಸರ್ ಬಂದ ಮಹಾತ್ಮ ಗಾಂಧೀಜಿ, ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ, ಅಂಬೇಡ್ಕರ್. ಬಹಳ ಸಿಂಪಲ್ ಪ್ರಶ್ನೆ ಇದು. ಲಾಲ್ ಬಹದ್ದೂರ್ ಶಾಸ್ತ್ರಿ ಏನಿದೆ, ಜೈ ಜವಾನ್ ಜೈ ಕಿಸಾನ್ ಎಂಬ ಪದವನ್ನು ಇವರು ಕರೀತಾ ಹೋಗ್ತಾರೆ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ ನಾವು. ತುಂಬಾ ಸಿಂಪಲ್ ಪ್ರಶ್ನೆ. ಕಾರ್ಗಿಲ್ ಯುದ್ಧ ನಡೆದ ವರ್ಷ ಯಾವುದು ಅಂತ ಕೇಳಿದರೆ ಆನ್ಸರ್ ಬಂದು 97, 98, 99, 2001. ತುಂಬಾ ಸಿಂಪಲ್ ಪ್ರಶ್ನೆ ಇದು. 1998 ಏನಿದೆ ಇದು ಕಾರ್ಗಿಲ್ ಯುದ್ಧ ನಡೆದ ವರ್ಷ ಅಂತ ಕರ್ಕೊಳ್ತೀವಿ. ಓಕೆನಾ. ಬನ್ನಿ ಮುಂದಿನ ಪ್ರಶ್ನೆ ಹೋಗೋಣ. ಇಂಗ್ಲೀಷ್ ನಾಗಿರ್ತಕ್ಕಂಥ ಕೆಲವೊಂದು ಪದಗಳು ನೋಡೋಣ. ಇಂಗ್ಲೀಷ್ ಕ್ವಶನ್ ಕೇಳ್ತಾ ಹೋಗ್ತಾರೆ. ಏನಂತ ಇದೆ ಅಂತ ಬಂದಾಗ ಅಪೋಸಿಟ್ ಅಂತ ಇದೆ. ಅಪೋಸಿಟ್ಗೆ ಗುಡ್ಡಿಗೆ ಯಾವುದು ಅಂತ ಕೇಳಿದ್ದಾರೆ. ಅಪೋಸಿಟ್ ಗುಡ್ ಬಂದು ನೋಡ್ರಿ ಬಹಳ ಸಿಂಪಲ್ ಇದೆ ಇದು. ಯಾವ್ದಂತ ಬಂದಾಗ ಬೆಟರ್, ನೈಸ್, ಬ್ಯಾಡ್, ಫೈನ್. ಆನ್ಸರ್ ಯಾವ್ದ್ರಿ? ಬ್ಯಾಡ್. ಗುಡ್ ಬ್ಯಾಡ್ ಅಂತ ಆನ್ಸರ್. ಓಕೆನಾ. ತುಂಬಾ ಸಿಂಪಲ್ ಪ್ರಶ್ನೆ ಇವು. ನೆಕ್ಸ್ಟ್ ಬರ್ತಕ್ಕಂಥ ಹಾನೆಸ್ಟ್ ಮೀನ್ಸ್ ಅಂದ್ರೆ ಹಾನೆಸ್ಟ್ ನ ಒಂದು ಮೀನಿಂಗ್ ಏನಂತ ಹೇಳಿದ್ದಾರೆ. ಹಾನೆಸ್ಟ್ ಮೀನಿಂಗ್ ಬಗ್ಗೆ ಕೇಳಿದ್ದಾರೆ. ಹಾನೆಸ್ಟ್ ಮೀನ್ಸ್ ಅಂತ ಕೇಳಿದ್ದಾರೆ. ಹಾಗಾಗಿ ಟ್ರೂತ್ಫುಲ್, ನೋಡ್ರಿ, ಆಂಗ್ರಿ, ಲೇಜಿ, ವೀಕ್ ಅಂತ. ಹಾಗಾಗಿ ಟ್ರೂತ್ಫುಲ್ ಅನ್ನೋದು ನಮಗೆ ಆನ್ಸರ್ ಆಗುತ್ತೆ. ಓಕೆನಾ. ಇದು ಹಾನೆಸ್ಟ್ ಮೀನಿಂಗ್. ಓಕೆ. ನೆಕ್ಸ್ಟ್ ಬರ್ತಕ್ಕಂಥ ಪ್ರಶ್ನೆ ಇದು ಚೂಸ್ ದ ಕರೆಕ್ಟ್ ಸ್ಪೆಲ್ಲಿಂಗ್ ವರ್ಡ್ ಅಂತ ಇದೆ ನೋಡ್ರಿ. ಭಾಳ ಸಿಂಪಲ್ ಇದೆ. ಬ್ಯೂಟಿಫುಲ್ ಇದೆ. ಬ್ಯೂಟಿಫುಲ್ ಸ್ಪೆಲ್ಲಿಂಗ್ ಕೇಳಿ ನೋಡ್ರಿ. ಬ್ಯೂಟಿಫುಲ್ ಸ್ಪೆಲ್ಲಿಂಗ್ ಕೇಳಿದ್ದಾರೆ. ಸ್ವಲ್ಪ ನೀಟಾಗಿ ಅರ್ಥ ಮಾಡ್ಕೋಬೇಕು. BEAUTIFUL ಆನ್ಸರ್ ನೋಡಿ. BAUTIFUL ಆನ್ಸರ್ ಬಂದು ನಮಗೆ ಬಿ ಆನ್ಸರ್ ಸರಿ ಆಗುತ್ತೆ. ಯಾಕಂದ್ರೆ ಇಲ್ಲಿ ಇದು ಚೇಂಜ್ ಆಗುತ್ತೆ, ಇದು ಚೇಂಜ್ ಆಗುತ್ತೆ, ಇದು ಚೇಂಜ್ ಆಗುತ್ತೆ. ಆನ್ಸರ್ ಯಾವ್ದ್ರೆ ಬಿ ಅಂತ ಸರಿಯಾದ ಉತ್ತರ ಅಂತ ಹೇಳಿ ಬಿಟ್ಕೊಳ್ತೀವಿ. ಓಕೆನಾ. ಎಷ್ಟು ಬರ್ತಕ್ಕಂಥದ್ದು ನಮ್ಮ ಸಮಾನಾರ್ಥಕ ಪದವನ್ನು ಕೇಳಿದಾಗ ಕ್ವಿಕ್ಕಿಗೆ ಏನಂತ ಬಂದಾಗ ನೋಡಿ, ಇಂಪಾರ್ಟೆಂಟ್ ಅಂತ ಬಂದಾಗ ಇಲ್ಲಿ ನೋಡ್ರಿ ಎಸ್ ಫಾಸ್ಟ್ ಅಂತ ಕರ್ಕೊಳ್ತೀವಿ. ಅಂದ್ರೆ ಇದು ಕ್ವಿಕ್ ಎಂಬ ಪದಕ್ಕೆ ಮೀನ್ ಮತ್ತೊಂದು ಸಮಾನಾರ್ಥಕ ಪದ ಫಾಸ್ಟ್ ಅಂತ ಕರ್ಕೊಳ್ತೀವಿ. ಓಕೆನಾ. ಇದು ಫಾಸ್ಟ್ ಅಂತ, ಸ್ಲೋ, ಫಾಸ್ಟ್, ವೀಕ್, ಸ್ಮಾಲ್ ಅಂತ ಇದೆ. ಆನ್ಸರ್ ಫಾಸ್ಟ್ ಅಂತ. ಓಕೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವ್ದಂತ ಬಂದಾಗ ನೋಡ್ರಿ, ನೆಕ್ಸ್ಟ್ ಬರ್ತಕ್ಕಂಥ ಪ್ರಶ್ನೆ ಏನಿದೆ ಅಂದ್ರೆ ಈ ಡ್ಯಾಶ್ ಟು ಸ್ಕೂಲ್ ಡೈಲಿ ಅಂತ ಇದೆ. ಅಂದ್ರೆ ಇಲ್ಲಿ ಗೋಸ್, ಗೋಯಿಂಗ್, ಗೋನ್ ಅಂತ ಇದೆ. ಆನ್ಸರ್ ಯಾವ್ದಂತ ಬಂದಾಗ ನಮಗೆ ಗೋಸ್ ಅಂತ ಇದೆ ನೋಡ್ರಿ. ಯಾವ್ದಂತ ಬಂದಾಗ ಗೋಸ್ ಅಂತ ಕರಿತಾ ಹೋಗ್ತೀವಿ. ಆನ್ಸರ್ ಯಾವ್ದ್ರಿ? ಗೋಸ್. ಓಕೆನಾ. ಎಸ್. ಬನ್ನಿ ಮುಂದಿನ ಪ್ರಶ್ನೆ ಹೋಗೋಣ ನಾವು. ಭೂಗೋಳಕ್ಕೆ ಮತ್ತು ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆಗಳು ತುಂಬಾ ಸಿಂಪಲ್ ಇದಾವೆ. ಇವುಗಳು ನೋಡ್ತಾ ಹೋಗೋಣ ನಾವು. ಏನಂತ ಬಂದ ಪ್ರಶ್ನೆ ಏನಿದೆ, ಈ ಭಾರತದ ಅತಿ ಉದ್ದ ನದಿ ಯಾವುದು ಅಂತ ಕೇಳಿದರೆ ಕೃಷ್ಣಾ ನದಿ, ಗಂಗಾ ನದಿ, ಕಾವೇರಿ ನದಿ, ಗೋದಾವರಿ ನದಿ. ಆನ್ಸರ್ ಬಂದು ನಮ್ಗೆ ಯಾವ್ದಂತ ಬಂದಾಗ ಗಂಗಾ ನದಿ ಏನಿದೆ ಅತಿ ಉದ್ದವಾದ ನದಿ ಅಂತ ಕರಿತಾ ಹೋಗ್ತೀವಿ. ಗಂಗಾ ನದಿ ನೆನ್ಪಿಟ್ಕೊಡ್ರಿ. ಬನ್ನಿ ಮುಂದಿನ ಒಂದು ವಿಷಯಕ್ಕೆ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ. ಬಹಳ ಸಿಂಪಲ್ ಪ್ರಶ್ನೆ ಇದೆ. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಯಾವ್ದು ಅಂತ ಕೇಳಿದ್ರೆ ಮೈಸೂರು, ಹಂಪಿ, ಬೀದರು. ಹಾಗಾಗಿ ಬಾದಾಮಿ. ಆನ್ಸರ್ ಯಾವ್ದ್ರಿ? ಹಂಪಿ ಅನ್ನೋದು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಆಗುತ್ತೆ. ಓಕೆನಾ. ಬನ್ನಿ ಮುಂದಿನ ಪ್ರಶ್ನೆ ಹೋಗೋಣ ನಾವು. ನೋಡ್ರಿ, ಭಾರತದ ಸ್ವಾತಂತ್ರ್ಯ ದಿನ ಯಾವ್ದು? ಬಹಳ ಸಿಂಪಲ್ ಪ್ರಶ್ನೆಗಳು ಇವೆಲ್ಲ. ನೋಡ್ರಿ, ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ ಅಂತ ಕರ್ಕೊಳ್ತೀವಿ. ಓಕೆನಾ. ನೆಕ್ಸ್ಟ್ ಬರ್ತು ಭಾರತ ರತ್ನ ಪ್ರಶಸ್ತಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿ? ನೋಡ್ರಿ, ಭಾರತ ರತ್ನ ಪ್ರಶಸ್ತಿ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಕೇಳಿದಾಗ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಕ್ರೀಡೆ, ಚಲನಚಿತ್ರ, ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಇದು ಭಾರತ ರತ್ನ. ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೆನ್ಪಿಟ್ಕೊಳ್ರಿ. ಓಕೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವ್ದಂತ ಬಂದಾಗ ನೆಕ್ಸ್ಟ್ ಪ್ರಶ್ನೆ ಬಂದು ಕರ್ನಾಟಕ ರಾಜಧಾನಿ. ನೋಡಿ, ಎಷ್ಟು ಸಿಂಪಲ್ ಪ್ರಶ್ನೆಗಳು ಕೊಟ್ಟಿದ್ದೀನಿ ನಾನು ನಿಮಗೆ. ಬೆಂಗಳೂರು. ನೆಕ್ಸ್ಟ್ ಬರುವಂತ ಪಾರ್ಟ್ ಬಿ ಅಲ್ಲಿ ತುಂಬಾ ಕಠಿಣವಾದ ಪ್ರಶ್ನೆಗಳನ್ನ ತಂದು ಕೊಡ್ತಾ ಟ್ರೈ ಮಾಡ್ತೀನಿ. ಓಕೆನಾ. ನೆಕ್ಸ್ಟ್ ಬರುವಂತದ್ದು ಅಂತ ಬಂದಾಗ ನೋಡ್ರಿ, ಈ ಮಿಕ್ಸ್ಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅಂತ CPU ನ ಒಂದು ಲಾಂಗ್ ಫಾರ್ಮ್ ಅಂತ ಕೇಳಿದ್ದಾರೆ ನೋಡಿ. CPU ಅಂದ್ರೆ ಸೆಂಟ್ರಲ್ ಪ್ರೊಸೆಸ್ ಯೂನಿಟ್ ಅಂತ. ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಥವಾ ಸೆಂಟ್ರಲ್ ನೋಡಿ, ಇದು ನಮ್ಗೆ ಆನ್ಸರ್ ಸೆಂಟ್ರಲ್ ಪ್ರೊಸೆಸ್ ಯೂನಿಟ್ ಅಂತ ಕರ್ಬೋದು. CPU ಅಂದ್ರೆ ಸೆಂಟ್ರಲ್ ಪ್ರೊಸೆಸ್ ಯೂನಿಟ್ ಅಂತ. ಕ್ವಶನ್ಸ್ ಬಹಳ ಸಿಂಪಲ್ ಇದೆ, ನೋಡ್ಕೊಳ್ತಾ ಹೋಗಿ. ನೆಕ್ಸ್ಟ್ ಭಾರತ ಕರೆನ್ಸಿ ಯಾವ್ದು ಅಂತ ಇದೆ. ಫಸ್ಟ್ ಈಸಿ ಕ್ವಶನ್ ಇದೆ. ಹಾಗಾಗಿ ರೂಪಿ ಅನ್ನೋದೇನಿದೆ ಭಾರತ ಕರೆನ್ಸಿ ಅಂತ ಕರ್ಕೊಳ್ತೀವಿ. ಓಕೆನಾ. ನೆಕ್ಸ್ಟ್ ಬರ್ತಕ್ಕಂಥ ಭಾರತ ರಾಷ್ಟ್ರೀಯ ಪ್ರಾಣಿ ಯಾವುದು? ನೋಡಿ, ಭಾರತ ರಾಷ್ಟ್ರೀಯ ಪ್ರಾಣಿ ಯಾವುದು ಅಂತ ಬಂದಾಗ ನಮಗೆ ಹುಲಿ ಅನ್ನೋದು ಭಾರತ ರಾಷ್ಟ್ರೀಯ ಪ್ರಾಣಿ ಆಗುತ್ತೆ. ಓಕೆ. ಬನ್ನಿ ಮುಂದಿನ ಪ್ರಶ್ನೆ ಹೋಗೋಣ ನಾವು. ಸಿಂಪಲ್ ಪ್ರಶ್ನೆ. UN ಸ್ಥಾಪಿಸಿದ ವರ್ಷ ಯಾವಾಗ? ನೋಡ್ರಿ, ಅನೇಕ ಬಾರಿ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ UN ಯಾವಾಗ ಸ್ಥಾಪನೆ ಆಯ್ತು ಅಂತ. ನೀವು ಸಿಂಪಲ್ ಆನ್ಸರ್ ಮಾಡ್ತಾ ಹೋಗಿ 1945 ಅಲ್ಲಿ UN ಸ್ಟಾರ್ಟ್ ಆಯಿತು. ಓಕೆ. ನೆಕ್ಸ್ಟ್ ಬರುವಂಥ ಪ್ರಶ್ನೆ, ಕಂಪ್ಯೂಟರ್ನ ಮೆದುಳು ಯಾವ್ದು ಅಂತ ಕೊಟ್ಟಿದ್ದಾರೆ. ಕಂಪ್ಯೂಟರ್ ಮೆದುಳು ಯಾವ್ದು ಅಂತ ಬಂದಾಗ ನೋಡಿ, CPU ಅನ್ನೋದು ಕಂಪ್ಯೂಟರ್ನ ಮೆದುಳು ಆಗುತ್ತೆ ನೋಡ್ರಿ. ಭಾಳ ಇಂಪಾರ್ಟೆಂಟ್. ಸೆಂಟ್ರಲ್ ಪ್ರೊಸೆಸ್ ಯೂನಿಟ್ ಏನಿದೆ ಇದು ಕಂಪ್ಯೂಟರ್ನ ಮೆದುಳು ಆಗುತ್ತೆ. ಓಕೆ. ನೆಕ್ಸ್ಟ್ ಬರುವಂಥ ಪ್ರಶ್ನೆ, ಭಾರತ ರಾಷ್ಟ್ರೀಯ ಹಣ್ಣು ಯಾವುದು ಅಂತ ಕೇಳಿದ್ದಾರೆ. ಆಗ ಯಾವುದು ಭಾರತ ರಾಷ್ಟ್ರೀಯ ಹಣ್ಣು? ಮಾವು ಅಂತ ಏನು ಕರ್ಕೊಳ್ತೀವಿ, ಇದು ಭಾರತ ರಾಷ್ಟ್ರೀಯ ಹಣ್ಣು ಅಂತೇಳಿ ಇದನ್ನ ಕರಿತಾ ಹೋಗ್ತೀವಿ ಮಾವು. ಓಕೆ. ಬನ್ನಿ ಮುಂದಿನ ಪ್ರಶ್ನೆ, 1 ಕಿಲೋಮೀಟರ್ ಅಂತ ಬಂದಾಗ 1 ಕಿಲೋಮೀಟರ್ 1,000 ಮೀಟರ್ಗೆ 1 ಕಿಲೋಮೀಟರ್ ಅಂತ ಕರಿತಾ ಹೋಗ್ತೀವಿ. ಓಕೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಭಾರತದಲ್ಲಿ ಎಷ್ಟು ಬಣ್ಣಗಳಿವೆ? ಧ್ವಜದಲ್ಲಿ ಎಷ್ಟು ಬಣ್ಣವಿವೆ? ನೋಡ್ರಿ, ಸಿಂಪಲ್ ಇದೆ, 3 ಬಣ್ಣಗಳು ಅಂತ ಕರಿತಾ ಹೋಗ್ತೀವಿ. ಓಕೆ. ನೆಕ್ಸ್ಟ್ ಭಾರತದ ರಾಷ್ಟ್ರೀಯ ಗಾನವನ್ನು ರಚನೆ ಮಾಡಿದವರ ಅಂತ ಟ್ಯಾಗೋರ್ ಇದೆ.
ಗಾಂಧೀಜಿ ಇದೆ, ನೆಹರು ಇದೆ, ಅಂಬೇಡ್ಕರ್, ರವೀಂದ್ರನಾಥ್ ಟ್ಯಾಗೋರ್ ಇವರು ಏನ್ ಮಾಡ್ತಾರೆ ರಾಷ್ಟ್ರೀಯ ಗಾನವನ್ನು ರಚನೆ ಮಾಡ್ತಕ್ಕಂಥ ವ್ಯಕ್ತಿ ಅಂದ್ರೆ ರವೀಂದ್ರನಾಥ ಟ್ಯಾಗೋರ್ ಅಂತ ಕರ್ಕೊಳ್ತೀವಿ. ಓಕೆನಾ. ಮುಂದಿನ ಪ್ರಶ್ನೆ ಬಂದು ಸತ್ಯಮೇವ ಜಯತೆ ಯಾವ ಗ್ರಂಥದಿಂದ ನೋಡ್ರಿ. ಸತ್ಯಮೇವ ಜಯತೆಯನ್ನು ನಾವು ಈ ಒಂದು ಉಪನಿಷತ್ ಅಂತ ಬಂದಾಗ ಮುಂಡಕೋಪನಿಷತ್ತಲ್ಲಿ ಸತ್ಯಮೇವ ಜಯತೆಯನ್ನು ನಾವು ತಗೊಂಡು, ಹಾಗಾಗಿ ಇಲ್ಲಿಂದ ಮುಂಡಕೋಪನಿಷತ್ತಲ್ಲಿ ತಗೊಂಡಿದ್ವಿ. ಓಕೆನಾ. ಇಷ್ಟು ಕಾನ್ಸೆಪ್ಟ್ ನಿಮಗೆ ತುಂಬಾ ಸಿಂಪಲ್ ಆಗಿರುವಂತ ಪ್ರಶ್ನೆಗಳಾಗಿದ್ವು. ಇನ್ನು ಪಾರ್ಟ್ 2 ಅಲ್ಲಿ ನಾವು ಸ್ವಲ್ಪ ಕಷ್ಟಕರವಾದ ಎಕ್ಸ್ಪೆಕ್ಟೆಡ್ ಕ್ವಶನ್ಗಳನ್ನು ತಗೊಂಡ್ಬರ್ತೀವಿ. ಖಂಡಿತವಾಗಿ ನಿಮ್ ಜೊತೆ ಮತ್ತೆ ನಾವು ಪಾರ್ಟ್ 2 ಅಲ್ಲಿ ಸಿಗ್ತೀವಿ. ಥ್ಯಾಂಕ್ ಯು.